प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ 29ನೇ ಅಧ್ಯಾಯದ ಮೊದಲನೇ ಶ್ಲೋಕ. ಯದೈವ ಕೃಷ್ಣೌ ಸಕಲಾಧಿರಾಜ್ಯೇ ಯುಧಿಷ್ಠಿರಂ ಯೌವರಾಜ್ಯೇ ಚ ಭೀಮಂ ವಿಪ್ರೇರ್ಯುತೌ ಅಭಿಷಿಚ್ಯಾಶಿಷಶ್ಚ ಯುಕ್ತಾ ದತ್ವಾ ಹರ್ಷಯಾಮಾಸು ತಸ್ತೌ. ಅಂದ್ರೆ ಯಾವಾಗ ಕೃಷ್ಣ ಪರಮಾತ್ಮ ಮತ್ತು ಕೃಷ್ಣ ಪರಮಾತ್ಮ ಅಂದ್ರೆ ಇಬ್ಬರು ರೂಪ, ವಾಸಿಷ್ಠ ಕೃಷ್ಣ ಮತ್ತು ಯಾದವ ಕೃಷ್ಣ ಹಾಗೆ ಅಂತ. ವಾಸಿಷ್ಠ ಕೃಷ್ಣ ಅಂದ್ರೆ ವೇದವ್ಯಾಸರು, ಯಾದವ ಕೃಷ್ಣ ಅಂದ್ರೆ ವಸುದೇವ ದೇವಕಿಯರ ಯದುಕುಲದಲ್ಲಿ ಬಂದಿರತಕ್ಕ ಕೃಷ್ಣ ಅಂತ, ಯಾದವ ಕೃಷ್ಣ. ಯುಧಿಷ್ಠಿರನನ್ನ ಸಕಲ ಅಧಿರಾಜ್ಯೆ, ಇಡೀ ಭೂಮಂಡಲಕ್ಕೆ ಆಧಿಪತ್ಯ ಚಕ್ರವರ್ತಿ ಅಂತ ಕರೀತಾರೆ. ಚಕ್ರವರ್ತಿಯಾಗಿ ಯುಧಿಷ್ಠಿರನನ್ನ ಕೂಡಿಸಿ ಯೌವರಾಜ್ಯೇ ಚ ಭೀಮಂ, ಯುವರಾಜ ಪಟ್ಟಾಭಿಷೇಕದಲ್ಲಿ ಯುವರಾಜನಾಗಿ ಭೀಮಸೇನ ದೇವರನ್ನ ಕೂಡಿಸಿದಾಗ ವಿಪ್ರ ಬ್ರಾಹ್ಮಣರಿಂದ ಕೂಡಿ ತಾವೇ ಪಟ್ಟಾಭಿಷೇಕದ ಕ್ರಿಯೆಗಳನ್ನ ಮಾಡಿ ದತ್ವಾ ಹರ್ಷಯಾಮಾಸು ತುಸ್ತೌ, ಅವರಿಬ್ಬರೂ ಕೂಡ ಪಾಂಡವರಿಗೆ, ಬ್ರಾಹ್ಮಣರಿಗೆ, ಸಜ್ಜನರಿಗೆ ಎಲ್ಲರಿಗೂ ಕೂಡ ಹರ್ಷವನ್ನ, ಸಂತೋಷವನ್ನ ಉಂಟು ಮಾಡಿದ್ರು ಅಂತ ಅರ್ಥ. ಪರಮಾತ್ಮನ ಅನುಗ್ರಹದಿಂದ ಆದ ಈ ಕಾರ್ಯ, ಧರ್ಮದ ಸ್ಥಾಪನೆ ಅಂದ್ರೆ ಅದು ಪರಮಾತ್ಮನ ಅನುಗ್ರಹ ಅಂತ ನಾವು ಚಿಂತನೆ ಮಾಡಬೇಕು. ಎಲ್ಲೆಲ್ಲಿ ಧರ್ಮ ಕಾರ್ಯಗಳು ನಡೀತದೆ ಇದೇ ರೀತಿಯಾಗಿ ಚಿಂತನೆ ಮಾಡಬೇಕು. ಅವತ್ತು ಕೃಷ್ಣ ಯುಧಿಷ್ಠಿರನನ್ನ ಸಿಂಹಾಸನದಲ್ಲಿ ಕೂಡಿಸಿಟ್ಟದ್ದಕ್ಕೆ ಇವತ್ತು ನಾವು ಚಾರು ಚೂರಾರು ಧರ್ಮ ಕಾರ್ಯ ನಡೀತದೆ ಅಂದ್ರೆ ಅದು ಯುಧಿಷ್ಠಿರ ಅವತ್ತು ಸಿಂಹಾಸನದಲ್ಲಿ ಕೂತದ್ದಕ್ಕೆ ಆಯ್ತು. ಅಕಸ್ಮಾತ್ ಬೇರೆ ಯಾರನ್ನಾರು ಕೃಷ್ಣ ಕೂಡಿಸಿದ್ರೆ ಅದು ಇಷ್ಟು ಧರ್ಮ ಆಗ್ತಾನೇ ಇಲ್ಲ. ಅಂದ್ರೆ ಬೇರೆ ಯಾರಾದ್ರು ಕೂತಿದ್ರೆ, ಅಧರ್ಮ ಮಾರ್ಗದಲ್ಲಿ ಕೂತಿದ್ರೆ ಇದೇ ಅಧರ್ಮ ಪ್ರವೃತ್ತಿಯೇ ಆಗ್ತಾ ಇತ್ತು. ಯಾವಾಗ ಕೃಷ್ಣ ಅಂದ್ರೆ ವೇದವ್ಯಾಸರು ಮತ್ತು ಯಾದವ ಕೃಷ್ಣ ಯುಧಿಷ್ಠಿರನನ್ನ, ಧರ್ಮರಾಜನನ್ನ ಸಿಂಹಾಸನದಲ್ಲಿ ಭೀಮಸೇನ ದೇವರನ್ನ ಯುವರಾಜನಾಗಿ ಕೂಡಿಸಿದರು, ಅದರ ಎಫೆಕ್ಟು ಈಗಲೂ ಕೂಡ 4 ಧರ್ಮ ಕಾರ್ಯಗಳು ಅಂತ ನಡೀತದೆ ಭೂಮಿಯಲ್ಲಿ. ಇದನ್ನ ನಾವು ಚಿಂತಿಸಬೇಕು ಅಂತಾರೆ. ಅದರಿಂದ ಆ ಕಾಲದಲ್ಲಿ ಎಲ್ಲರೂ ಕೂಡ ಸಂತೋಷ ಪಟ್ರು ಅಂತ ನಾವು ಸಂತೋಷ ಪಡಬೇಕು. ಅದನ್ನ ಕೇಳಿ ಇವತ್ತು ಧರ್ಮ ನಡೀತಾ ಇದೆ ಅಂದ್ರೆ ಯುಧಿಷ್ಠಿರ ಸಿಂಹಾಸನದಲ್ಲಿ ಕೂತದ್ದಕ್ಕೆ ಆಯ್ತು, ಭೀಮಸೇನ ದೇವರು ಯುವರಾಜರಾಗಿ ಕೂತದ್ದಕ್ಕೆ ಆಯ್ತು ಅಂತ. ತದೈವ ಚಾರ್ವಾಕ ಇತಿ ಪ್ರಸಿದ್ಧಂ ರಕ್ಷಸ್ತ್ರಿದಂಡಿ ಯತಿರೇವ ಭೂತ್ವಾ ಯುಧಿಷ್ಠಿರಂ ಗರ್ಹಯಾಮಾಸ ವಿಪ್ರಾಸ್ತ್ವಾಂ ಗರ್ಹಯಂತಿ ಇತಿ ಸುಪಾಪಶೀಲಃ. ಆಗ ಚಾರ್ವಾಕ ಎನ್ನುವ ಒಂದು ರಾಕ್ಷಸ, ಅವನು ತ್ರಿದಂಡಿ ಭೂತ್ವ. ತ್ರಿದಂಡಿ ಅಂದ್ರೆ ಸನ್ಯಾಸಿಗಳು ಅಂತ, ಕೈಯಲ್ಲಿ 3 ದಂಡವನ್ನ ಇಡ್ಕೊಂಡವರು ಅಂತ. ಸನ್ಯಾಸಿಗಳಲ್ಲಿ ಅನೇಕ ಪ್ರಭೇದಗಳು ಇದೆ. ಕೆಲವರು ಏಕದಂಡಿ ಅಂತ ಇರ್ತಾರೆ, ಒಂದೇ ದಂಡವನ್ನ ಇಡ್ಕೊಂಡಿರ್ತಾರೆ. ನಮ್ಮಲ್ಲಿ ನೋಡುವುದು ಹಾಗೆ. ಇನ್ನು ಕೆಲವರು ತ್ರಿದಂಡಿ ಸನ್ಯಾಸಿಗಳು ಅಂತ 3 ದಂಡವನ್ನ ಇಡ್ಕೊಂಡಿರ್ತಾರೆ. ಅಂತ ತ್ರಿದಂಡಿಯನ್ನ 3 ದಂಡವನ್ನು ಇಡ್ಕೊಂಡಿದ್ದ ಒಂದು ಸನ್ಯಾಸಿ ವಿಪ್ರಾಹ ತ್ವಾಂ ಗರ್ಹಯಂತಿ, ಅವನು ಬಂದು, ಆ ಸನ್ಯಾಸಿ ಬಂದು ಯುಧಿಷ್ಠಿರನ ಹತ್ರ ಹೇಳ್ತಾನೆ, ಬ್ರಾಹ್ಮಣರೆಲ್ಲ ನೀನನ್ನ ಬೈತಾ ಇದ್ದಾರೆ ಹಾಗೆ ಅಂತ. ಯುಧಿಷ್ಠಿರಂ ಗರ್ಹಯಾಮಾಸ, ಯುಧಿಷ್ಠಿರನನ್ನೇ ಬೈದ. ಆ ಸನ್ಯಾಸಿ ಬಂದು ಯುಧಿಷ್ಠಿರನನ್ನೇ ಬೈತಾರೆ, ಏನು ರಾಜ್ಯ ನೀನ್ ಮಾಡ್ತೀಯಾ, ಬ್ರಾಹ್ಮಣರೆಲ್ಲ ಬೈತಾ ಇದ್ದಾರೆ ಹಾಗೆ ಅಂತ. ಅತೇವ ಸುಪಾಪಶೀಲ, ಧರ್ಮಿಷ್ಠನಾದ ರಾಜನನ್ನ ಬೈದರೆ ಸಜ್ಜನರು ಬೈಯೋದಿಲ್ಲ. ಇವನು ಬೈತಾ ಇದ್ದಾನೆ ಅಂದ್ರೆ ಏನರ್ಥ, ಇವನು ಪಾಪಿಷ್ಠ ಅಂತಾನೆ ಅರ್ಥ. ಪಾಪಿಷ್ಠನಾಗಿ ಆದರೆ ಯತಿವೇಷದಲ್ಲಿ ಬಂದಿದ್ದಾನೆ ಅಂತ ಒಂದು ರಾಕ್ಷಸ ಅವನು.
ಅವನು ಬ್ರಾಹ್ಮಣರೆಲ್ಲ ನಿನ್ನ ಬೈತಾ ಇದ್ದಾರೆ ಹಾಗೆ ಅಂತ ಯುಧಿಷ್ಠಿರನಿಗೆ ಹೇಳ್ತಾನೆ. ಶ್ರುತ್ವೈವ ತತ್ ದುಃಖಿತಮಾಶು ಧರ್ಮಜಂ ದೃಷ್ಟ್ವಾ ವಿಪ್ರಾಶೇ ಪುರಮಂ ಭೃಷಾರ್ತಾಃ ಅಗರ್ಹಿತಂ ನಿತ್ಯಂ ಅಸ್ಮಾಭಿರೇನಂ ಯತೋ ವಾಚೋ ಗರ್ಹಿತಮಧ್ಯ ಪಾಪ ಭಸ್ಮೀಭವಾಶ್ವೇವ ತತಸ್ತ್ವಿತೀರಿತೆ ಕ್ಷಣಾದಭೂತ್ ಪಾಪ ತಮಸ್ಸ ಭಸ್ಮಸಾತ್. ತದ್ವಚನಂ ಶ್ರುತ್ವೈವ ಭೃಷಾರ್ತಾಃ ಅತಿ ದುಃಖಿತಾಃ. ಆ ಮಾತನ್ನ ಕೇಳಿನೇ ಭಾರಿ ದುಃಖಿತನಾದರು ಅಂತ. ಯಾರು? ಯುಧಿಷ್ಠಿರ. ಬ್ರಾಹ್ಮಣರೆಲ್ಲ ನಿನ್ನ ನಿಂದೆ ಮಾಡ್ತಾರೆ ಎಂಬ ಮಾತನ್ನ ಕೇಳಿಯೇ ಆ ಯುಧಿಷ್ಠಿರ ದುಃಖಿತನಾದ. ಆಗ ಆ ಸಭೆಯಲ್ಲಿ ಅನೇಕ ಬ್ರಾಹ್ಮಣರು ಸೇರಿದ್ರು. ಅಲ್ಲ, ನಾವು ಸಂತೋಷವಾಗಿ ಇಲ್ಲಿ ಇದ್ದೀವಿ, ಯಾರೋ ಸುಳ್ಳು ಸುಳ್ಳು ಬಂದು ಹೇಳ್ತಾನಲ್ಲ ಹಾಗೆ ಅಂತ. ಅದು ನಮ್ಮ ಹೆಸರು ಬೇರೆ ಹೇಳ್ತಾನೆ, ಬ್ರಾಹ್ಮಣರೆಲ್ಲ ನಿನ್ನ ನಿಂದೆ ಮಾಡ್ತಾರೆ ಅಂತ. ಅಲ್ಲೇ ಇದ್ದಾರೆ ಬ್ರಾಹ್ಮಣರು. ಅದರಿಂದ ಗೊತ್ತಾಯ್ತು ಇವನು ಯಾವನೋ ಪಾಪಿಷ್ಠ ಅಂತ ಹೇಳಿ ಆ ಬ್ರಾಹ್ಮಣರೆಲ್ಲ ಆ ರಾಕ್ಷಸನಿಗೆ ಶಾಪವನ್ನು ಕೊಟ್ರು ಅಂತ. ಏನ್ ಶಾಪ ಕೊಟ್ರು ಅದನ್ನು ಹೇಳ್ತಾ ಇದ್ದಾರೆ. ಹೇ ಪಾಪ, ಅಸ್ಮಾಭಿಹಿ ನಿತ್ಯಂ ಅಗರ್ಹಿತಂ. ನಾವು ಎಂದಿಗೂ ಕೂಡ ನಮ್ಮ ರಾಜನನ್ನ ನಿಂದೆ ಮಾಡಿದ್ದಿಲ್ಲ. ಏನಂ ರಾಜಾನಂ ಅಸ್ಮಾಭಿಹಿ ಗರ್ಹಿತಂ ನಿಂದಿತಂ ಇತಿ. ನಿಂದೆ ಮಾಡದೇ ಇದ್ರೂ ಕೂಡ ನಿಂದೆ ಮಾಡಿದ್ದೀವಿ ಹಾಗೆ ಅಂತ ಅವಾಚ್ಯವಾದದ್ದನ್ನ ನೀನು ಹೇಳಿದ್ಯಾ. ಆ ಕಾರಣದಿಂದ ತ್ವಂ ಭಸ್ಮೀಭವ, ನೀನು ಭಸ್ಮೀಭೂತನಾಗು, ಸುಟ್ಟೋಗು ಹಾಗೆ ಅಂತ ಬ್ರಾಹ್ಮಣರು ಶಾಪವನ್ನು ಕೊಡ್ತಾರೆ. ಆಗ ಚಾರ್ವಾಕ ಎನ್ನತಕ್ಕ ಪಾಪ ತಮನಾದ ಆ ರಾಕ್ಷಸ ಕ್ಷಣಕಾಲದಲ್ಲಿ ಭಸ್ಮೀಭೂತನಾಗ್ತಾನೆ ಅಂತ ಹೇಳ್ತಾರೆ. ಅದರಿಂದ ನಮಗೆ ಮಹಾಭಾರತ ಕೊಡುವ ಒಂದು ವಿಷಯ ಏನು ಹಾಗೆಂದ್ರೆ, ಸನ್ಯಾಸಿಗಳಾಗಿದ್ದಾರೆ, ತ್ರಿದಂಡಿಯನ್ನ ಅದರ ದಂಡವನ್ನು ಹಿಡ್ಕೊಂಡಿದ್ದಾರೆ ಹಾಗೆ ಅಂತ ಕೂಡಲೇ ಅವರನ್ನ ಗೌರವಿಸಿ ಅವರನ್ನ ಆದರ ಮಾಡ್ಲಿಕ್ಕೆ ಹೋಗಬೇಡಿ ಹಾಗೆ ಅಂತ. ಯಾಕೆ? ರಾಕ್ಷಸರು ಕೂಡ ಆ ವೇಷದಲ್ಲಿ ಬರ್ತಾರೆ ಎಂಬ ಅದಕ್ಕೆ ಮಹಾಭಾರತವೇ ನಿದರ್ಶನ. ಅದರಿಂದ ಯಾರೋ ಒಬ್ರು ನಾಮ ಹಾಕೊಂಡ್ರು, ಸನ್ಯಾಸಿಗಳಾಗ್ಬಿಟ್ರು ಹಾಗೆ ಅಂತ ಹೇಳಿ ಅವ್ರು ಹೇಳಿದ್ದನ್ನೆಲ್ಲ ನಾವು ಕೇಳಲಿಕ್ಕೆ ಹೋಗಬಾರ್ದು. ಇದು ಮಹಾಭಾರತ ತಿಳಿಸಿಕೊಡುವ ಪಾಠ. ಯತಿಗಳು ಹಾಗೆ ಅಂತ ಹೇಳಿ ಹೇಳ್ಕೊಂಡು ಬರ್ತಾರೆ, ಮೋಸ ಮಾಡೋದಕ್ಕೆ ಬರ್ತಾರೆ. ಅಂತ ಜನರು ಇದ್ದಾರೆ ಎಂಬ ಅದನ್ನ ಅದು ಯಾವಾಗ? ದ್ವಾಪರದ ಕೊನೆಯಲ್ಲೇ ಹೀಗೆಂದ್ರೆ ಏನು ಕಲಿಯುಗದಲ್ಲಿ. ಅದರಿಂದ ಯತಿಗಳು ಅಂದ ಕೂಡಲೇ ಅವ್ರನ್ನ ನಂಬಲಿಕ್ಕೆ ಹೋಗಬೇಡಿ. ಅವ್ರು ಏನ್ ಹೇಳ್ತಾರೆ, ನಾನೇ ದೇವರು ಅಂತ ಹೇಳ್ತಾರೋ, ನಾವು ಬೇರೆ, ದೇವರು ಉತ್ತಮ, ಹರಿ ಸರ್ವೋತ್ತಮ ಅಂತ ಹೇಳ್ತಾರೋ, ಇದೆಲ್ಲ ವಿಚಾರ ಮಾಡಿ ಅವರನ್ನ ಸರಿಯಾಗಿ ನಾವು ತೀರ್ಮಾನ ಮಾಡಬೇಕು ಎನ್ನುವ ವಿಚಾರವನ್ನ ಮಹಾಭಾರತ ನಮಗೆ ತಿಳಿಸಿಕೊಡ್ತಾ ಇದೆ. ಭಸ್ಮೀಕೃತೇಸ್ಮಿನ್ ಯತಿವೇಷಧಾರಿಣಿ ಯುಧಿಷ್ಠಿರಂ ದುಃಖಿತಂ ವೃಷ್ಣಿಸಿಂಹ ಪ್ರೋವಾಚನಾಯಂ ಯತಿರುಗ್ರಕರ್ಮ ಸುಯೋಧನಸ್ಯೈವ ಸಖಾಸು ಪಾಪಃ. ವೃಷ್ಣಿಸಿಂಹ ಈ ಘಟನೆಯನ್ನು ನೋಡಿ ಕೃಷ್ಣ ಮಾತು ಹೇಳ್ತಾನಂತೆ. ಕೃಷ್ಣ ಹೇಳಿದ ಮಾತು ಸಭೆಯಲ್ಲಿ, ಅಯಂ ಭಸ್ಮೀಕೃತ ಪುಮಾನ್ ಯತಿಹೀನ. ಯುಧಿಷ್ಠಿರ, ನೀನು ದುಃಖ ಪಡಬೇಡ. ಈ ಯಾವನು ಬಂದಿದ್ದಾನೆ ಸುಟ್ಟೋದನಲ್ಲ, ಇವನು ಯತಿ ಅಲ್ಲ, ಇವನು ಕಿಂತು ಉಗ್ರಕರ್ಮ, ಅವನು ಸುಪಾಪಿಷ್ಟ, ರಾಕ್ಷಸ ಅಧಮ ಅಂತ ಬೈತಾರೆ. ರಾಕ್ಷಸರಲ್ಲೂ ನೀಚನಾದವ ಇವನು. ಸುಯೋಧನಸ್ಯ ಸಖೈವ, ಇವನು ದುರ್ಯೋಧನನ ಗೆಳೆಯ ಇವನು. ಅದರಿಂದ ಆ ಬ್ರಾಹ್ಮಣರು ಇವನನ್ನ ಸಂಹಾರ ಮಾಡಿದ್ದಾರೆ. ಒಳ್ಳೆದೇ ಆಯಿತು, ನೀನು ದುಃಖ ಪಡಬೇಡ ಹಾಗೆ ಅಂತ ಸಮಾಧಾನ ಮಾಡಿದನಂತೆ ಶ್ರೀಕೃಷ್ಣ. ರಕ್ಷೋಧಮೋಯಂ ನಿಹಿತೋಧ್ಯ ವಿಪ್ರೈಸ್ತನ್ಮಾಶು ಚ ಕೃತಕರ್ಯೋಸಿ ರಾಜನ್ ಇತೀರಿತ ಶಾಂತ ಮನಸ್ಸ ವಿಪ್ರಾನ್ ಸಂತರ್ಪಯಾಮಾಸ ಧನೈಶ್ಚ ಭಕ್ತ್ಯಾ. ಹೇ ರಾಜನ್, ಮಾಶು ಚ, ಶೋಕಂ ಮಾ ಕುರು, ದುಃಖ ಪಡಬೇಡ ಹಾಗೆ ಅಂತ. ತ್ವಂ ಕೃತಕಾರ್ಯೋ ಅಸಿ, ಏನ್ ಮಾಡಬೇಕೋ ಅದನ್ನ ಸರಿಯಾಗಿ ನೀನ್ ಮಾಡ್ತಾ ಇದ್ದಿ, ಯೋಚನೆ ಮಾಡಬೇಡ ಹಾಗೆ ಅಂತ. ತವ ವಿಹಿತಂ ದುಷ್ಟಹನನ ರೂಪಂ ಕಾರ್ಯಂ ವಿಪ್ರೈರೇವ ಕೃತಂ. ಈ ದುಷ್ಟನನ್ನ ಸಂಹಾರ ಮಾಡಬೇಕಾದ ಕಾರ್ಯನ ಬ್ರಾಹ್ಮಣರೇ ಸ್ವತಃ ತಾವೇ ಮಾಡಿಬಿಟ್ಟಿದ್ದಾರೆ. ಅದರಿಂದ ಮಾಡಬೇಕಾದನ್ನೇ ಮಾಡಿದವನಾಗಿ ನೀನಿದ್ದಿ, ಚಿಂತೆ ಮಾಡಬೇಡ ಹಾಗೆ ಅಂತ. ಈ ರೀತಿಯಾಗಿ ಕೃಷ್ಣೇನೇ ಈ ರೀತಿಯಾಗಿ ಕೃಷ್ಣ ಪರಮಾತ್ಮ ಹೇಳಿದಾಗ ಆ ಯುಧಿಷ್ಠಿರ ಶಾಂತ ಮನಸ್ಕನಾಗಿ, ಶಾಂತ ಚಿತ್ತನಾಗಿ, ಭಕ್ತಿಯಿಂದ ಧನೈಶ್ಚ ದ್ರವ್ಯೈರೇವ, ಧನ ಸಂಪತ್ತಿನಿಂದ ಬ್ರಾಹ್ಮಣರನ್ನ ಸಂತೋಷಪಡಿಸಿ ತೃಪ್ತಾಂಶ್ಚಕಾರ, ಬ್ರಾಹ್ಮಣರನ್ನ ತೃಪ್ತಿಪಡಿಸಿದ ಹಾಗೆಂತ
ಹೇಳ್ತಾರೆ. ನೋಡಿ, ಇದು ಮಾಡಬೇಕಾದ್ದು. ಧರ್ಮದಲ್ಲಿ ಕೂತವರು ಬ್ರಾಹ್ಮಣರನ್ನ ಅವರ ಧರ್ಮವನ್ನ ಪರಿಪಾಲನೆ ಮಾಡಬೇಕಾದ್ದು ಆದ್ಯ ಕರ್ತವ್ಯ ಎಂಬುದನ್ನ ಯುಧಿಷ್ಠಿರ ತೋರಿಸಿಕೊಡ್ತಾ ಇದ್ದಾನೆ. ಆಸಂತ್ವಯಚ್ಚ ಬಾಂಧವಾನ್ ಸ್ವಪೌರ ಸಂಶ್ರಯಾಧಿಕಾನ್ ದದೌ ಯಥೇಷ್ಟತೋ ಧನಂ ರರಕ್ಷ ಚಾನುಪೂರ್ವವತ್. ಸ್ವಪೌರಾಃ ಸ್ವಸಂಶ್ರಯಾಃ ಚ ಆದಯಃ ಯೇಷಾಂ ತೇ ತಾಂ ಬಾಂಧವಾನ್ ಸುಹೃದಃ ಅಸಾಂತ್ವಯತ್. ಇನ್ನು ಯಾರ್ಯಾರು ತಮ್ಮ ಬಾಂಧವರು ಅಂತ ಇದ್ದರು, ಯುದ್ಧದಲ್ಲಿ ಅವರ ಬಂಧು ಬಳಗದವರು ಅನೇಕ ಜನ ಸತ್ತಿದ್ದಾರೆ, ಅವರೆಲ್ಲರನ್ನು ಕೂಡ ಸಾಂತ್ವನ ಮಾಡ್ತಾ ಇದ್ದ ಯುಧಿಷ್ಠಿರ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಇಷ್ಟವಾದ ಧನ ದ್ರವ್ಯ ಎಲ್ಲವನ್ನು ಕೊಟ್ಟು ರಕ್ಷಕನಾಗಿ ಯುಧಿಷ್ಠಿರ ಇದ್ದ ಹಾಗೆ ಅಂತ. ಪಿತ್ರೋಹೋ ಅನ್ನಪಾನಾದೀನ್ ದತ್ವಾ ಪುತ್ರೋ ಯಥಾ ರಕ್ಷತಿ. ಹೇಗೆ ತಂದೆ ತಾಯಿಯರಿಗೆ ಅನ್ನಪಾನಾದಿಗಳನ್ನು ಕೊಟ್ಟು ಮಗ ಅವರನ್ನ ರಕ್ಷಣೆ ಮಾಡ್ತಾನೆ, ಅದೇ ತರ ತಮ್ಮ ಬಂಧು ಬಾಂಧವರನ್ನ ಯುಧಿಷ್ಠಿರ ರಕ್ಷಣೆ ಮಾಡಿದ ಹಾಗೆ ಅಂತ. ಅಥವಾ ಪಿತಾ ಪುತ್ರಾನ್ ಯಥಾ ರಕ್ಷತಿ, ತಂದೆಯಾದವ ಮಕ್ಕಳನ್ನ, ಇನ್ನೊಂದು ರೀತಿಯಾಗಿ ತಂದೆಯಾದವ ಮಕ್ಕಳನ್ನು ಹೇಗೆ ರಕ್ಷಣೆ ಮಾಡ್ತಾನೆ ಅದೇ ತರ ಪ್ರಜೆಗಳನ್ನ ತಮ್ಮ ಮಕ್ಕಳಂತೆ ರಕ್ಷಣೆ ಮಾಡಿದ ಅಂತ ಎರಡು ರೀತಿಯಾಗಿ ಕೂಡ ಅರ್ಥ ಹೇಳಿದ್ದಾರೆ. ಒಟ್ಟು ತಮ್ಮ ಬಂಧು ಬಾಂಧವರನ್ನ ಪ್ರಜೆಗಳನ್ನ ಚೆನ್ನಾಗಿ ಯುಧಿಷ್ಠಿರ ನೋಡ್ಕೊಂಡ ಅಂತ ಅರ್ಥ. ಸ ಭೀಷ್ಮ ದ್ರೋಣ ಕರ್ಣಾನಾಂ ವಧಾ ದುರ್ಯೋಧನಸ್ಯ ಚ ಪಾಪಶಂಕಿ ತಪ್ಯಮಾನೋ ರಾಜ್ಯತ್ಯಾಗೇ ಮನೋದಧೇ. ಆ ಯುಧಿಷ್ಠಿರ ಭೀಷ್ಮ ದ್ರೋಣ ಕರ್ಣ ಇವರನ್ನೆಲ್ಲ ಕೊಲ್ಲುವ ಪ್ರಸಂಗ ಬಂತಲ್ಲ, ಮತ್ತು ದುರ್ಯೋಧನ ಇವರನ್ನೆಲ್ಲ ಕೊಲ್ಲಬೇಕಾದ ಪ್ರಸಂಗ ಬಂದಿದ್ದಲ್ಲ ಅಂತ ಅವನಿಗೆ ಒಂದು ಪಾಪದ ಶಂಕ ಇತ್ತಂತೆ. ನಾನು ಪಾಪ ಮಾಡಿಬಿಟ್ನೋ ಏನೋ. ಹೇಗೆ ಯುದ್ಧ ಪ್ರಾರಂಭ ಆಗಲಿಕ್ಕೆ ಪೂರ್ವದಲ್ಲಿ ಅರ್ಜುನನಿಗೆ ಈ ಒಂದು ಶಂಕೆ ಇತ್ತು, ದುರ್ಯೋಧನಾದಿಗಳನ್ನ ಭೀಷ್ಮ ದ್ರೋಣಾದಿಗಳನ್ನೆಲ್ಲ ಹೇಗೆ ಸಂಹಾರ ಮಾಡುವುದು ಹಾಗೆ ಅಂತ. ಕೃಷ್ಣ ಪರಮಾತ್ಮ ಗೀತೋಪದೇಶ ಮಾಡಿ ಯಾರು ಅಧರ್ಮದಲ್ಲಿ ಇದ್ದಾರೆ ಅಥವಾ ಅಧರ್ಮದಲ್ಲಿ ಇರುವವರನ್ನ ಸಪೋರ್ಟ್ ಮಾಡ್ತಾರೆ ಅವರನ್ನ ಕ್ಷತ್ರಿಯ ಸಂಹಾರ ಮಾಡಬೇಕು ಅಂತ, ಇದು ಕರ್ಮಯೋಗ ಅಂತ ಹೇಳಿ ವರ್ಣಾಶ್ರಮ ವಿಹಿತ ಕರ್ಮವನ್ನ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ಏನು ಉಪದೇಶ ಮಾಡಿದ್ದ, ಆ ಒಂದು ಶಂಕೆ ಈಗ ಯುಧಿಷ್ಠಿರನಿಗೆ ಬಂದಿದೆ, ಯುದ್ಧ ಆದ ಮೇಲೆ ಬಂದಿರೋದು. ಅದರಿಂದ ತಾನು ಮಾಡಿದ್ದು ಪಾಪವೋ ಏನೋ ಹಾಗೆ ಅಂತ ಒಂದು ಶಂಕೆ ಬಂದು ತಪ್ಯಮಾನ, ಮನಸ್ಸಿನಲ್ಲಿ ಅವನಿಗೆ ಭಾರಿ ಖೇದ ಆಯಿತು. ಅದರಿಂದ ರಾಜ್ಯ ತ್ಯಾಗೆ ಮನೋದದೆ, ನನಗೆ ರಾಜ್ಯ ಬೇಡ, ರಾಜ್ಯ ಪರಿಪಾಲನ ಪರಿತ್ಯಾಗಂ ಕರ್ತುಂ, ಈ ರಾಜ್ಯಭಾರ ಬೇಡ, ಅದನ್ನ ಪರಿಪಾಲನೆ ಮಾಡೋದಿಲ್ಲ ಅಂತ ಅದನ್ನ ತ್ಯಾಗ ಮಾಡ್ತೇನೆ ಅಂತ ಮನಸ್ಸು ಮಾಡಿದ ಅಂತ ಹೇಳ್ತಾರೆ. ಸೋನುಜೈ ಕೃಷ್ಣಯ ವಿಪ್ರೈಹಿ ಅಪ್ಯುಕ್ತೋ ಧರ್ಮಶಾಸನಂ ಭೀಮಂ ಸಂಪ್ರಾರ್ಥಯಿತ್ವೈವ ನವೇತ್ಸೀತ್ಯಾಹ ಫಲ್ಗುಣಂ. ಯದ್ಯಪಿ ಆ ಅನುಜರು ಭೀಮ ಮುಂತಾದವರು, ದ್ರೌಪದಿ ದೇವಿಯರು, ಇನ್ನು ಅನೇಕ ಬ್ರಾಹ್ಮಣರು ಎಲ್ಲರೂ ಕೂಡ ಧರ್ಮಶಾಸನ ಬಲ್ಲವರು, ಅವರೆಲ್ಲರೂ ಕೂಡ ಧರ್ಮದ ರಕ್ಷಣೆಗಾಗಿ ಅವನಿಗೆ ಹೇಳ್ತಾರೆ, ಇಲ್ಲ ನೀನು ರಾಜ್ಯವನ್ನ ಬಿಡಬಾರದು, ರಾಜ್ಯ ಪರಿಪಾಲನೆ ಮಾಡಬೇಕು ಹಾಗೆ ಅಂತ. ಭೀಮಂ ಸಂಪ್ರಾರ್ಥಯಿತ್ವೈವ ಧರ್ಮ ಶಿಕ್ಷಣ ವಿಷಯ ತ್ವಯಾ ನ ವಕ್ತವ್ಯಂ ಇದು ಗೌರವ ಭೀಮಸ್ತುತಿಂ ಕೃತ್ವೈವ. ಹಾಗೆ ಯುಧಿಷ್ಠಿರ ಭೀಮನನ್ನೇ ಹೊಗಳ್ತಾನಂತೆ, ನೀನು ಧರ್ಮವನ್ನ ಸರಿಯಾಗಿ ಬಲ್ಲವ, ನೀನೇ ರಾಜ್ಯಭಾರ ಮಾಡಬೇಕು, ನಿನ್ನಷ್ಟು ಒಂದು ಧರ್ಮ ಸೂಕ್ಷ್ಮವನ್ನ ಅರ್ಜುನನಿಗೂ ಕೂಡ ಗೊತ್ತಿಲ್ಲ. ಫಲ್ಗುಣ ಪ್ರತಿ ತ್ವಂ ಧರ್ಮ ಸೂಕ್ಷ್ಮ ನ ವೇತ್ಸೀತಿ ನ ಜಾನಾಯಸಿ ಇತ್ಯಾಹು ಉವಾಚ. ಇಷ್ಟಾದ ಮೇಲೆ ಭೀಮಂ ಸಂಪ್ರಾರ್ಥಿ ಯುಧಿಷ್ಠಿರ ಹೇಳ್ತಾನಂತೆ, ಭೀಮನನ್ನ ಪ್ರಾರ್ಥನೆ ಮಾಡಿ ಧರ್ಮ ಶಿಕ್ಷಣ ಮಾ ಕುರು ಇತಿ ಸಂಪ್ರಾರ್ಥ್ಯ, ನೀನು ಯದ್ಯಪಿ ಧರ್ಮ ರೂಪವನ್ನ ಬಲ್ಲವ ನೀನು, ಆದರೂ ಕೂಡ ನನಗೆ ನೀನು ಧರ್ಮೋಪದೇಶ ಮಾಡ್ಲಿಕ್ಕೆ ಹೋಗಬೇಡ ಹಾಗೆ ಅಂತ ಯುಧಿಷ್ಠಿರ ಹೇಳಿದನಂತೆ. ಇನ್ನು ಅರ್ಜುನನನ್ನ ನೋಡಿ, ನಿನಗೆ ಧರ್ಮ ಸೂಕ್ಷ್ಮ ಗೊತ್ತಿಲ್ಲ, ಅದರಿಂದ ನನಗೆ ಉಪದೇಶ ಮಾಡ್ಲಿಕ್ಕೆ ಹೋಗಬೇಡ ಹಾಗೆ ಅಂತ. ನೋಡಿ, ಭೀಮನನ್ನ ಹೇಳುವಾಗ ನಿನಗೆ ಗೊತ್ತಿದೆ ಆದರೂ ಹೇಳಿಕ್ಕೆ ಹೋಗಬೇಡ, ಅರ್ಜುನನಿಗೆ ಹೇಳುವಾಗ ಧರ್ಮ ಸೂಕ್ಷ್ಮ ನಿನಗೆ ಗೊತ್ತಿಲ್ಲ, ಅದರಿಂದ ಹೇಳಿಕ್ಕೆ ಹೋಗಬೇಡ ಹಾಗೆ ಅಂತ. ಈ ರೀತಿಯಾಗಿ ಯಾರು ಏನು ಹೇಳಿದರೂ ಕೂಡ ಯುಧಿಷ್ಠಿರನಿಗೆ ಸಮಾಧಾನ ಆಗಲಿಲ್ಲ, ಆ ಪಾಪದ ಶಂಕೆ ಹಾಗೆ ಉಳಿತು. ತಸ್ಮಿನ್ ಕ್ರುದ್ಧೆ
ನೃಪಂ ಪ್ರಾಹುರ್ವಿಪ್ರಾ ಸ್ವತ್ತೋಪಿ ತತ್ವವಿತ್ ಶಕ್ರೋರ್ಜುನ ಇತಿ ಶ್ರುತ್ವಾ ಅಪ್ಯೇತದ್ಧರ್ಮೇ ನ ಸಸಂಶಯಂ ಮತ್ಸ್ನೇಹಾದೇವ ಸರ್ವೇಪಿ ಧರ್ಮೋಯಮಿತಿ ವಾದಿನಃ ಇತ್ಯೇವಂ ಶಂಕಮಾನಂತಂ ಊಚುತುರ್ ವಿಪ್ರಯಾಧವೌ ಕೃಷ್ಣೌ ಧರ್ಮೋಯಮಿತ್ಯೇವ ಶಾಸ್ತ್ರಯುಕ್ತ್ಯಾ ಪುನಃ ಪುನಃ. ಅರ್ಜುನನ್ನ ನೋಡಿ ಯಾವಾಗ ಯುಧಿಷ್ಠಿರ ಹೇಳಿದ ನಿನಗೆ ಧರ್ಮ ಸೂಕ್ಷ್ಮ ಗೊತ್ತಿಲ್ಲ ಅಂತ, ಆಗ ಅರ್ಜುನನಿಗೆ ಸಿಟ್ಟು ಬಂತಂತ. ಅರ್ಜುನೇ ಕ್ರುದ್ಧೇ ಸತಿ ಕುಪಿತೇ ಸತಿ, ಕೋಪ ಬಂದೋಯ್ತು. ತ್ವತ್ತೋಪಿ ತ್ವತ್ಸಕಾಶಾದಪಿ ಅರ್ಜುನಃ ತತ್ವವಿತ್ ಧರ್ಮತತ್ವಜ್ಞಃ ಶಕ್ರಃ ಇಂದ್ರಾವತಾರಃ ಸಚೈತಿ ವಿಪ್ರಾಹ ನೃಪಂ ಧರ್ಮರಾಜಂ ಪ್ರತಿ ಪಾಪ. ಎಲ್ಲರೂ ಹೇಳಿದರಂತೆ, ನಿನಗಿಂತಲೂ ಅರ್ಜುನ ಧರ್ಮ ಸೂಕ್ಷ್ಮವನ್ನ ಬಲ್ಲವ, ಯಾಕೆ ಅವನು ಇಂದ್ರಾವತಾರ. ಹಾಗೆ ಅಂತ ಹೇಳಿ ಎಲ್ಲರೂ ಕೂಡ ಧರ್ಮರಾಜನನ್ನ ಸಾಂತ್ವನ ಪಡಿಸಿದ್ರು. ಹಂಗೆ ಹೇಳಬೇಡ, ನಿನಗಿಂತ ಅರ್ಜುನ ಧರ್ಮ ಸೂಕ್ಷ್ಮವನ್ನ ಬಲ್ಲವನು, ಇಂದ್ರಾವತಾರ ಆದ್ದರಿಂದ ಹಾಗೆ ಅಂತ. ಇಷ್ಟು ಹೇಳಿದಾಗಲೂ ಕೂಡ ಯುಧಿಷ್ಠಿರ ಎಲ್ಲರನ್ನು ಕುಳಿತು ಹೇಳ್ತಾನೆ, ಸರ್ವೇ ಭೀಮ ವಿಪ್ರಾದ್ಯಾಹ ಅಯಂ ಶತ್ರುಪಕ್ಷಸ್ಥ ದ್ರೋಣಾದಿವದಃ ಧರ್ಮ ಇತಿ ಮತ್ಸ್ನೇಹಾದೇವ ವಾದಿನಃ. ಭೀಮ ಆಗಲಿ ಬ್ರಾಹ್ಮಣರಾಗಲಿ ಎಲ್ಲರೂ ಕೂಡ ಶತ್ರುಗಳನ್ನು ಕೊಲ್ಲೋದು ಧರ್ಮ ಅಂತಾನೆ ಹೇಳ್ತಾರೆ. ಆದ್ರೆ ಅದು ಯಾಕೆ ಹೇಳ್ತಾರೆ ಅಂದ್ರೆ ನನ್ನ ಮೇಲೆ ಇರತಕ್ಕ ಒಂದು ಪ್ರೀತಿಯಿಂದ ಹೇಳ್ತಾರೆ. ಮತ್ ಸ್ನೇಹಾದೇವ ವಾದಿನಃ, ಭೀಮ ಹೇಳುವುದು ಬ್ರಾಹ್ಮಣರು ಹೇಳೋದು ಎಲ್ಲ ನನ್ನ ಮೇಲೆ ಒಂದು ಪ್ರೀತಿಯಿಂದ ಹೇಳ್ತಾರೆ. ಇತ್ಯೇತದ್ ಧರ್ಮೇ ಏತಸ್ಮಿನ್ ಶತ್ರುಪಕ್ಷ ದ್ರೋಣಾದಿವಧ ರೂಪೇ ಧರ್ಮೇ ನಿಶ್ಚಯೇನ ಸಂಶಯಂ ಚಕಾರ. ಈ ರೀತಿಯಾಗಿ ಹೇಳಿ ತಾನು ಮಾಡಿದ್ದು ಅಧರ್ಮವೇ ಹಾಗೆ ಅಂತ ಮತ್ತೆ ಮತ್ತೆ ಯುಧಿಷ್ಠಿರ ಹೇಳ್ತಾ ಇದ್ದಾನೆ. ಇತ್ಯೇವ ಮುಕ್ತ ರೀತ್ಯ ಆಲೋಚ್ಯ ಶಂಕಮಾನಂತಂ ಯುಧಿಷ್ಠಿರಂ ಪ್ರತಿ ವಿಪ್ರಯಾದವೋ ವ್ಯಾಸ ಯದುದ್ವಹೋ ಕೃಷ್ಣ ಪುನಃ ಪುನಃ. ಈ ರೀತಿಯಾಗಿ ಶಂಕೆ ಪಡ್ತಾ ಇರುವ ಆ ಯುಧಿಷ್ಠಿರನನ್ನು ನೋಡಿ ಕೃಷ್ಣ ಅಂದ್ರೆ ಇಬ್ರು ಕೃಷ್ಣ, ವಾಸಿಷ್ಠ ಕೃಷ್ಣ ಮತ್ತು ಯಾದವ ಕೃಷ್ಣ ಇಬ್ರು ಕೂಡ ಮತ್ತೆ ಮತ್ತೆ ಉಪದೇಶ ಮಾಡಿದರಂತೆ. ಶತ್ರುಪಕ್ಷ ದ್ರೋಣಾದಿ ವಿನಾಶ ಧರ್ಮಃ ಏವ. ಶತ್ರುಪಕ್ಷರ ಇದ್ದ ಭೀಷ್ಮ ದ್ರೋಣ ಇವರ ಸಂಹಾರ ಎಲ್ಲವೂ ಕೂಡ ಧರ್ಮವೇ ಆಗಿದೆ, ಅಧರ್ಮದ ಶಂಕೆ ಬೇಡ ಹಾಗೆ ಅಂತ ಶಾಸ್ತ್ರಗಳ ಮೂಲಕ ಅನೇಕ ಪ್ರಮಾಣಗಳನ್ನು ಕೊಟ್ಟು, ಶಾಸ್ತ್ರೋಕ್ತ ಯುಕ್ತಿಯ ಅನೇಕ ಯುಕ್ತಿಗಳನ್ನ ಕೂಡ ಕೊಟ್ಟು, ಲಾಜಿಕ್ ರೀಸನಿಂಗ್ ಅಂತ ಹೇಳ್ತಾರೆ ನೋಡಿ, ಆ ಕಾರಣವನ್ನೆಲ್ಲ ಕೂಡ ಕೊಟ್ಟು ಇದು ಧರ್ಮಯುದ್ಧವೇ ಆಗಿದೆ ಹಾಗೆ ಅಂತ ಅವನಿಗೆ ಉಪದೇಶ ಮಾಡಿದ್ದು. ಮುಂದೆ ಏನಾಯ್ತು ಎಂಬ ಅದನ್ನ ಮತ್ತೆ ನೋಡೋಣ. ಶ್ರೀಮದ್ ಭಾಗವತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.